ಅವನನ್ನ ಸಾಯೋ ತನಕ ಅವರ ಹೆಂಡತಿ ಮಕ್ಕಳು ಅವರದ್ದು ಆರೋಗ್ಯವನ್ನ ನೋಡ್ಕೊಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಒಬ್ಬನಿಗೆ ಕಾಲು ಮುರಿದೋಗಿದೆ. ಕೂಲಿ ಮಾಡೋನ್ರಿ, ಅವನಿಗೆ ಕೂಲಿ ಮಾಡೋದಕ್ಕಾಗಿ ಅವನು ಹೆಂಡತಿ ಮಕ್ಕಳು ಮನೆ ಬಿಟ್ಟು ಬಳ್ಳಾರಿಯಿಂದ ಇಲ್ಲಿ ತನಕ ಬಂದ್ಕೊಂಡು ಯಾರ್ದೋ ಲೈನ್ ನಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಅವನು ಹೊಟ್ಟೆಯ ಅನ್ನಕ್ಕಾಗಿ ಬಂದಿರುವಂತ ಒಬ್ಬ ಕೂಲಿ ಕಾರ್ಮಿಕ ಕಾಲು ಮುರ್ಕಂಡು ಬಿದ್ದಿದ್ರೆ ಕೇಳೋರು ಯಾರು? ಅವನನ್ನ ಯಾರು ಕೇಳ್ತಾರೆ? 13 ಜನರ ಸಾವಾಗಿದೆ, 2 ಜನರಿಗೆ ಪರ್ಮನೆಂಟ್ ಇಂಜುರಿ ಆಗಿದೆ. ಇದನ್ನ ಕೇಳ್ತಾ ಇದ್ರೆ ಹೋರಾಟಗಾರರು ರಸ್ತೆ ಮೇಲೆ ಮಾಡಿ ಅಂತ ಹೇಳಿದ ಕೂಡ ಮತ್ತೆ ಮುಂದೆ ಕೇಳಬೇಕು. ಹೋದ ಸೋಮವಾರ ಸತ್ತವ್ರನ್ನ ಪೊಲೀಸರು ಯಾರ್ದಾರು ಮನೆಯಲ್ಲಿ ಒಂದು ಆತ್ಮಹತ್ಯೆ ಆಗಿರ್ತದೆ, ಇಲ್ಲ ಅವ್ನು ಹೆಂಗೋ ಸತ್ತೋಗಿರ್ತಾನೆ, ಅವ್ರ ಮನೆಯವರೆಲ್ಲ ಅಳ್ತಾ ಇರ್ತಾರೆ, ಒಂಚೂರು PM ಮಾಡಿ ಬಾಡಿ ಕೊಡ್ರಿ ಅಂದ್ರೆ ಅದು ಮಾಜರಾಗಬೇಕು. ಕಂಪ್ಲೇಂಟ್ ಕೊಡಕ್ಕೆ ಸತ್ತವನು ಹೆಂಡತಿ ಬರ್ಬೇಕಂತೆ. ಇದಂತೂ ಅಮಾನವೀಯವಾಗಿ ಮಾತಾಡ್ತಾರೆ. ಸತ್ತವನು ಹೆಂಡತಿ ಬರ್ಬೇಕು ಕಂಪ್ಲೇಂಟ್ ಕೊಡಕ್ಕೆ ಅಂತೇಳಿ. ಇಲ್ಲಿ ಯಾರೋ ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ. ಕಂಪ್ಲೇಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಕೊಟ್ರ, ತೋಟದ ಮಾಲೀಕರು ಕೊಟ್ರ, ಇಲ್ಲ ಸತ್ತವರ ಹೆಂಡತಿ ಕೊಟ್ರ? ಯಾವ ಧೈರ್ಯದ ಮೇಲೆ ನೀವು ಅವರ ಸತ್ತಿರುವಂತವ್ರ ಪಾರ್ಥಿವ ಶರೀರವನ್ನ ಪ್ಲಾಸ್ಟಿಕ್ ಅಲ್ಲಿ ತುಂಬಿ ತಗೊಂಡೋಗಿ ಶಿವಮೊಗ್ಗದಲ್ಲಿ ನಾವು ಅವರದ್ದು PM ಮಾಡಿದ್ವಿ ಅಂತ ಹೇಳಿದ್ರಲ್ಲ, PM ಮಾಡಿದ್ರ ಆನೆ ತುಳಿತ, ಇಲ್ಲ ನೀವೇ ಯಾರಾದ್ರೂ ಸಾಯಿಸಿ ತಗೊಂಡೋದ್ರ ಅಂತ ಹೇಳುವಂತ ಪ್ರಶ್ನೆ ಕೇಳಬೇಕಾದಂತ ಸ್ಥಿತಿ ಉಂಟಲ್ಲ ಈಗ ನಮಗೆ ಬೇರೆ ಯಾವುದೇ ಸಾವಾದ್ರೆ ನಮಗ್ ಬಾಡಿ ಕೊಡ್ಬೇಕಂತ ಹೇಳಿದ್ರೆ 1 ಗಂಟೆ ಸತಾಯಿಸೋ ನೀವು. ಹೋದ ಸೋಮವಾರ ಸತ್ತವ್ರದ್ದು ಕೇಳಲಿಲ್ಲ. ನಿನ್ನೆ ಯಾರಾದ್ರೂ ಅಲ್ಲಿ ಬಂದವರಿಗೆ ಗೊತ್ತಿರುತ್ತೆ. ಆ ಬಾಡಿ ಇಟ್ಟಲ್ಲಿ ಪಕ್ಕದಲ್ಲಿ ಕಾಫಿ ಕುಯ್ಯೋ ಟಾರ್ಪಲ್ ಅಲ್ಲಿ ಪ್ರಸನ್ನ ನೀವು ನೋಡಿದ್ರು ಎಲ್ಲ ಗೊತ್ತಿಲ್ಲ, ಅದರ ಒಳಗಡೆ ರಕ್ತ ಪೂರ್ತಿ ಬಿದ್ದಿದೆ. ಅದನ್ನ ಸುತ್ತ ಹಾಕೊಂಡು ಪಿಕಪ್ ಅಲ್ಲಿ ಬಾಡಿ ಹಾಕೊಂಡು ತಗೊಂಡು ನೀವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರಲ್ಲ, ಅಲ್ಲಿರುವಂತ ರೈತರು ಅಡ್ಡ ಹಾಕಿ ಅದನ್ನ ಇಳಿಸಿ ಕೆಳಗಿಟ್ರೆ ಶಾಸಕರ ಬೆಳಗ್ಗೆ 9 ಗಂಟೆಯಿಂದ ಅತಿಥಿ ಕಲಾವಿದರು ಬಂದೋದಂಗೆ ಬಂದೋಗ್ತೀರಿ. ಮಧ್ಯಾಹ್ನ 4 ಗಂಟೆಗೆ ಬರ್ತೀರಿ. ಬೆಳಗ್ಗೆ 9 ಗಂಟೆಯಿಂದ ಬಾಡಿ ಇಟ್ಟರೆ ಸಂಜೆ 4 ಗಂಟೆಗೆ ಬರ್ತೀರಿ. 4 ಗಂಟೆಗೆ ಬರ್ತಿರುವಂತೆ ರೌಡಿ ಶಾಸಕ ಎದೆ ನೆಟ್ಟೆಸ್ಕೊಂಡು ಏನೋ ಸಂತೋಷ, ಇಲ್ಲೆಲ್ಲ ಸಂತೋಷ ಇದಾರಲ್ಲ, ಸಂತೋಷನ ದೂಡ್ಕೊಂಡು ಯಾತಕ್ರಿ ದೂಡ್ತೀರಿ? ಅಧಿಕಾರದ ಮದುವ, ಹಣದ ಮದುವ, ಯಾವ ಮದ ನಿಮಗೆ ದೂಡಿದ್ದು? ಅವ್ರನ್ನ ದೂಡ್ಕೊಂಡು ಬಂದು ನಿಂತ್ಕೊಂತೀರಿ. ಆ ಬಾಡಿ ಎದುರುಗಡೆ ನಿಂತ್ಕೊಂಡು ಸತ್ತ ಹೆಣದ ಎದುರುಗಡೆ ಆ ವಿನೋದನಿಗೆ ಹೊಡೆಯಕ್ಕೆ ಹೋಗ್ತಿರಲ್ಲ ನೀವು. ನಾನು ಅವರು ಮಾತಾಡದೆ ಯಾವುದೋ ಕಾಲ ಆಗಿದೆ, ಅದೆಲ್ಲ ಕಾರಣ ಬೇಡ. ಆದ್ರೆ ವಿನೋದನಿಗೆ ಹೊಡೆಯಕ್ಕೆ ಹೋದಾಗ ನಾನೊಬ್ಬ ಶಾಸಕ ಈ ಮಟ್ಟಕ್ಕೆ ಇಳಿಬಾರ್ದನ್ನ ಕಾರಣಕ್ಕೆ ಅವ್ರ ಕೈಯನ್ನ ನಾನು ಹಿಡಿದು ಹಿಂದಕ್ಕೆ ಕಳಿಸ್ತಾ ಇದ್ದಿದ್ರೆ ವಿನೋದನಿಗೆ ಹೊಡಿತಾರೆ. ನೀವು ವಿಡಿಯೋ ನೋಡಿ, ನಾನು ಅವ್ರ ಕೈಯನ್ನು ಹಿಡಿದು ಹಿಂದಕ್ಕೆ ಕಳಿಸ್ದೆ. ಅವರ ನಿಜವಾದ ಬಣ್ಣ ಅವ್ರು ಏನು ಅನ್ನುವಂತ ಅನಾವರಣ ನಿನ್ನೆ ಆಗಿದೆ. ಶಾಸಕರ ಒರಿಜಿನಾಲಿಟಿಯ ಅನಾವರಣ ನಿನ್ನೆ ನಡೀತು. ನೋಡಿ, ನಮಗೆ ಯಾಕೆ ಹೊಡೆಯಕ್ ಬಂದ್ರಿ ನೀವು? ನಮಗೆ ಯಾಕೆ ಹೊಡೆಸಿದ್ರಿ? ನಾವು ಮಾಡಿದ ಅಪರಾಧ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಏನು ಅಪರಾಧ? ಎಲ್ಲ ಸಂಘಟನೆಯವರು ಇದ್ರು, ಕಾಂಗ್ರೆಸ್ನವರು ಇದ್ರು, ನಿನ್ನೆ ಇರ್ಲಿಲ್ವಾ? ಕಾಂಗ್ರೆಸ್ನವರು ಇದ್ರು, ದಳದವರು ಇದ್ರು, ಬಿಜೆಪಿಯವರು ಇದ್ರು, ರೈತ ಹೋರಾಟಗಾರರು ಇದ್ರು, ಎಲ್ಲರೂ ಇದ್ರಲ್ಲ. ಏನು ಅಲ್ಲದೆ ಇರೋರು ಇದ್ರು. ನಾವು ಕೇಳಿದ್ದೇನು? ಪದೇ ಸಾವಾಗ್ತಾ ಇದೆ, ಕದ್ದು ತಗೊಂಡು ಹೋಗ್ತಾ ಇದ್ದೀರಿ, ಸರಿಯಲ್ಲ. ಪರ್ಮನೆಂಟ್ ನಮಗೆ ರೈಲ್ವೆ ಬ್ಯಾರಿಕೇಡ್ ಹಾಕಿದ ಬೇಲಿಯನ್ನ ಮಾಡಿಕೊಡಿ. ನಂಬರ್ 1 ಕಂಡೀಷನ್ ಕೇಳಿದ್ ನಾವು. ನಿಮ್ಮ ದೀಪಾವಳಿ ಸೀರಿಯಲ್ ಸೆಟ್ ಬೇಡ, ಇದು ನಿಮಗೆ ಅಧಿಕಾರ ಮಾಡೋರಿಗೆ ದುಡ್ಡಾಗುತ್ತೆ ಬಿಟ್ರೆ ಇದರಿಂದ ರೈತರಿಗೆ ಅನುಕೂಲ ಆಗಲ್ಲ. ಇದು ಮೊದಲನೇ. ಎರಡನೇದು ಏನ್ ಕೇಳಿದ್ವಿ ನಾವು? ಕೂಲಿ ಕಾರ್ಮಿಕರಿದ್ದಾರೆ, ಅವ್ರ ಕಾರ್ಮಿಕರಾಗಿರೋದ್ರಿಂದ 50 ಲಕ್ಷ ರೂಪಾಯಿಗಳನ್ನ ಸರ್ಕಾರದಿಂದ ಕೊಡಿ, ಅವರ ಮಗನಿಗೆ ಒಂದು ಕೆಲಸ ಕೊಡಿ ಅಂತ ಕೇಳಿದ್ವಿ. ಏನ್ ತಪ್ಪು ಕೇಳಿದೀವಿ ನಾವು? 50 ಕೇಳಿದ್ವಪ್ಪ. ಸೀತೂರಲ್ಲಿ 25 ಲಕ್ಷ ಕೊಟ್ಟಿದ್ರು. ಇದರಲ್ಲಿ ಎಲ್ಲಿ ಕೆರೆಕಟ್ಟನಲ್ಲಿ 25 ಲಕ್ಷ ಕೊಟ್ಟಿತ್ತು. ಯಾಕೆ 25 ಕೊಟ್ರಿ? ಅವತ್ತು ಊರು ಮನೆಯವರು ಜನ ಜಾಸ್ತಿ ಸೇರಿದ್ರು ಅಂತ 25 ಲಕ್ಷ. ಕೂಲಿ ಕಾರ್ಮಿಕರು ಹಾವೇರಿಯಿಂದ ಬಂದಿದ್ದಾರೆ ಅಂದ್ರೆ 20 ಲಕ್ಷ. ಅಂದ್ರೆ ಕಾರ್ಮಿಕನ ಜೀವಕ್ಕೆ ಬೆಲೆನೇ ಇಲ್ಲ ಅಲ್ಲ. ಅದಕ್ಕಾಗಿ ಒತ್ತಾಯ ಮಾಡಿದ್ವಿ. ಲಾಸ್ಟಿಗೆ ಏನ್ ಕೇಳಿದ್ವಿ? ಕೇಳಿ ರಂಜಿತ್ ಅವರಿದ್ದಾರೆ, 25 ಲಕ್ಷ ಕೊಡಿ. ಏನ್ ಶೆಟ್ರೆ ಹೇಳಿದ್ವಲ್ಲ,
25 ಲಕ್ಷ ಕೊಡಿ ಮುಗಿಸೋಣ ಅಂತ. 25 ಲಕ್ಷ ಕೊಡಿ ಅಂತ ಹೇಳಿದ ಕೂಡಲೇ ಏನು ಪೊಲೀಸರು ದೌರ್ಜನ್ಯದಲ್ಲಿ ಬಾಡಿ ಎತ್ತಿ ತಗೊಂಡೋಗಿ ಆಂಬುಲೆನ್ಸಿಗೆ ತುಂಬಿಕೊಂಡು ಸಂಭ್ರಮ ಅಪ್ಪ. ನಮ್ಮನ್ನು ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ, ಇದು ಹಿಂಗ್ ಬೇಡಪ್ಪ, ಹಿಂಗೆಲ್ಲ ಅಲ್ಲ, ನಾವು ಈಗ ಈ ಸ್ಥಿತಿಯಲ್ಲಿ ಹಿಂಗಿದೀವಿ. ಆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾ ಇದ್ರು, ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಅಂತ. ಶಾಸಕರೇ ನಿಮ್ಮ ಜವಾಬ್ದಾರಿ ಇತ್ತು ಆ ಸಂದರ್ಭದಲ್ಲಿ. ನಾನು ಶಾಸಕರನ್ನ ಮಾತಾಡದೇ ಇದ್ರು ನಿನ್ನೆ ರೈತರಿಗಾಗಿ ಮಾತಾಡಿದೆ. ನಾನು ಏನ್ ಕೇಳಿದೆ ಗೊತ್ತಾ ಅವ್ರ ಹತ್ರ, ಶಾಸಕರೇ ನಾನೊಬ್ಬ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೇನೆ, 3 ಸಾರಿ MLA ಆಗಿದ್ದೇನೆ. ನೀವು ಯಾಕೆ ನಿಮ್ಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ನೀವು ಹೋಗಿ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಸಿದ್ದರಾಮಯ್ಯನವರು, ನೀವು ಅವ್ರ ಹತ್ರ ಕೇಳಿ ಅಂತ ಕೇಳಿದೆ. ಇವ್ರದ್ದು ಮನೆಯಿಂದ ಕೊಟ್ಟ ಲೆಕ್ಕಾಚಾರದಲ್ಲಿ ಇದ್ರು ಇವರು. ಮುಂಚೆ ನಾನು ಬಹಳ ದಾನಶೂರ ಕರುಣವಂತರು MLA ಆಗಕ್ಕಿಂತ ಮುಂಚೆ ನಾನು ಇನ್ನೇ ಯೋಚಿಸ್ತಾ ಇದ್ದೆ, 5 ಲಕ್ಷ ಇನ್ನು ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ. ಯಾಕಂದ್ರೆ ನಿನ್ನೆ ಆ ಧ್ವನಿಯೇ ಬಂದಿಲ್ಲಪ್ಪ. ಈ ಅಧಿಕಾರ ಬರೋ ತನಕ ದುಡ್ಡು ಕೊಡ್ತೀನಿ ಅನ್ನೋ ಮೂಡೆಲ್ಲ ಇರುತ್ತೆ. ಅಧಿಕಾರ ಬಂದ ಮೇಲೆ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿಗೆ ಬಂದು ನಿನ್ನೆ ನೀವು ಇದನ್ನ ಮಾಡುವ ಬದಲು ನಿನ್ನೆ ನೀವು ಆ ಬಾಡಿಯನ್ನ ಎತ್ತಕೊಂಡು ಹೋಗಲ್ಲ, ಆ ಎತ್ತಕೊಂಡು ಹೋಗುವ ಬದಲು ನಮ್ಮನ್ನ ಕನ್ವಿನ್ಸ್ ಮಾಡಿ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ 5 ಲಕ್ಷ ತರಿಸ್ತೀನಿ, ಕೊಡಿಸ್ತೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಗಲಾಟೆ ಇತ್ತೇನ್ರಿ? ಈ ಗಲಾಟೆಯ ಅನಿವಾರ್ಯತೆ ಇತ್ತೇನ್ರಿ? ತಗೊಂಡು ಹೋಗ್ಕೊಂಡು ಎತ್ತಿ ಹೋಗ್ತಾರೆ. ನಮ್ಮ ಇವನ್ನ ಯಾರನ್ನ ಅಭಿನ ಏನು ಜನರ ಪರವಾಗಿ ಕೇಳಿಬಿಟ್ರೆ ಕೇಳಿದ್ದೆ ತಪ್ಪ. ಯಾವ ಧೈರ್ಯದಲ್ಲಿ ಅಭಿನ ಪುರುಷೋತ್ತಮನ್ನ ನಚಿನ್ನ ಇವ್ರನ್ನೆಲ್ಲ ಎತ್ತಿ ಕುರಿ ತುಂಬದಂಗೆ ತುಂಬ್ತಿರಲ್ರಿ? ಎದುರುಗಡೆ ನಿಂತ್ಕೊಂಡಿರೋರು ಬೇಡ ಬೇಡ ಅಂತೇಳಿ ಅಡ್ಡಾಕಿದ್ರೆ ನನಗೆ ಬೇರೆ ಯಾವುದೋ ಆಶ್ಚರ್ಯ ಕೊಡ್ತಾ ಇಲ್ಲ. ಸ್ವತಃ ಶಾಸಕರು ನಿಂತ್ಕೊಂಡು ನನ್ ಕಾರಿಗೆ ವಾಲ್ಕಂಡ್ ನಿಂತ್ಕೊಂಡಿದ್ದಾರೆ, ಫೋನ್ ಹಿಡ್ಕೊಂಡು ಲಾಠಿ ಚಾರ್ಜ್ ಆಗ್ತಾ ಇದ್ರೆ ನಾನ್ ನೋಡಿದ್ರೆ ಅಯ್ಯೋ ನನ್ ಕಾರಿಗೂ ಇವ್ರು ವಾಲ್ಕಂಡ್ ನಿಂತ್ಕೊಂಡ್ರಲ್ಲ, ಈ ಪಾಪ ನನ್ ಕಾರಿಗೂ ಅನಿಸ್ತಲ್ಲ ಅಂತ ನನ್ ಕಾರಿಗೆ ವಾಲ್ಕಂಡ್ ನಿಂತಿದ್ದವ್ರು ಅಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದ್ರೆ ನನ್ ಕಾರಿಗೆ ವಾಲ್ಕಂಡ್ ನಿಂತಾರೆ. ನನ್ ಕಾರಿಗೆ ವಾಲ್ಕಂಡ್ ನಿಂತ್ಕೊಂಡು ಫೋನಲ್ಲಿ ಹೇಳ್ತಾ ಇದ್ದಾರೆ. ಶಾಸಕರು ಹೇಳ್ತಾರಂತೆ ಲಾಠಿ ಚಾರ್ಜ್ ಯಾಕೆ ಮಾಡಿಸಿದ್ರಿ ಅಂತ ಹೇಳಿದ್ರೆ ನಾಚಿಕೆ ಆಗುತ್ತೆ. ಇದು ಹಾವೇರಿಯವ್ರು ಸತ್ತಿರೋದಲ್ಲ, ಕಡಿಮೆ ಜನ ಅದಾರೆ. ಇವತ್ತೇ ಸರಿ ಹೊಡೆದ್ರೆ ಇನ್ನೊಂದ್ಸರಿ ಊರ್ನವ್ರು ಸತ್ತ ಯಾರೋ ಬರಲ್ಲ, ಹೆದರ್ತಾರೆ ಅಂತ. ಅಂದ್ರೆ ಇನ್ನೂ ಒಬ್ರು ಸಾಯೋರು ಅದಾರೆ ಅಂತ ಆಯ್ತು ಇವ್ರ ಲೆಕ್ಕದಲ್ಲಿ. ಇನ್ನೂ ಒಬ್ಬ ಸಾಯ್ಬೇಕು. ನಿನ್ನೆ ನಡೆದಿರುವಂತಹದ್ದು 100% ಮರ್ಡರ್. ನಾನು ಇದನ್ನು ಮಾಡೋಣ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಶಾಸಕರೇ, ನೀವು ನಿಂತ್ಕೊಂಡು ರೀಲ್ಸ್ ಮಾಡಿದ್ರಲ್ಲ ಆನೆಗಳ ಜೊತೆ, ಎಷ್ಟನೇ ತಾರೀಕದು? 3 ದಿನದ ಮುಂಚೆ ಆನೆ ಬಂದಿದೆ. 3 ದಿನದ ಮುಂಚೆ ಆನೆ ಬಂದ್ರೆ ನೀವು 3 ದಿನದಿಂದ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಏನ್ ಗೆಣಸ್ ತೆರಿತಾ ಇದ್ದೀರಾ? ಅಲ್ಲಿ ಮಜಾ ಮಾಡ್ತಾ ಇದ್ದೀರಾ? ಸರ್ಕಾರದ ದುಡ್ಡನ್ನ ಖರ್ಚಿಗೆ ಹಾಕೊಂಡು ಮಜಾ ಮಾಡುವಂತ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ರಿ ನೀವು. ನಿಮ್ಮ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತ ಘಟನೆ ನೀವೇನ್ ಮಾಡ್ತಾ ಇದ್ರಿ? ನೀವೇನು ಮಜಾ ಮಾಡ್ಕೊಂಡು ಕೂತಿದ್ರಾ? ಆ ಆನೆ ಬಂದಿರೋರಿಗೆ ಹೇಳಬೇಕಾಗಿತ್ತು, ಈ ಆನೆಯನ್ನ ಹಿಡಿ, ಇನ್ನೊಬ್ಬನ್ನ ಸಾಯಿಸ್ತದೆ ಅಂತೇಳಿ. ನಿನ್ನೆ ಈ ತಾಯಿಯನ್ನ ಸಾಯಿಸಿದ ಅರ್ಧ ಗಂಟೆನಲ್ಲಿ ಆನೆನ ಹೊಡೆದರಂತೆ ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ಅಧಿಕಾರಿಗಳು ಸತ್ತು ಬಿದ್ದಿದ್ರ? ನೀವೇನ್ ಮಾಡ್ತಾ ಇದ್ರಿ ಅಲ್ಲಿ? ಪೊಲೀಸರು ಲಾಠಿ ಚಾರ್ಜ್ ಮಾಡ್ಬೇಕಾಗಿರೋದು ಆನೆ ಹಿಡ್ಕೊಂಡ್ಬಂದು ಮಜಾ ಮಾಡ್ತಾ ಬಿದ್ದಿದ್ರಲ್ಲ ಅವರಿಗೆ, ನಮಗಲ್ಲ. ಅವರು ಸರಿಯಾದ ರೀತಿಯಲ್ಲಿ ಅವತ್ತು ಆನೆನ ಹಿಡಿದಿದ್ರೆ ನಿನ್ನೆ ಯಾಕೆ ಈ ಲಾಠಿ ಚಾರ್ಜ್ ಆಗ್ತಿತ್ತು? ನಿನ್ನೆ ಯಾಕೆ ಈ ತಾಯಿಯ ಸಾವಾಗ್ತಿತ್ತು? ಈಗಲೂ ಅನುಮಾನ ಇದೆ, ಅದು ಕಾಡ ಆನೆ ಹೌದಾ ಇಲ್ಲ ಇವ್ರದೇ ಆನೆನ ತುಂಬ್ಕೊಂಡು ಹೊರಟ್ರ? ಯಾಕೆ ಅಂದ್ರೆ ಕಾಡಾನೆ ನೈಸ್ ಇರ್ತಾವೆ. ಕಂಡವ್ರದ್ದು ತಿಂದಿತ್ತು ನೋಡಿ, ಕಾಡಲ್ಲಿ ತಿಂದಿದ್ದು, ರೈತರು ತಿಂದಿದ್ದು ನೈಸ್ ಇರ್ತಾವೆ. ಇದು ಒಳ್ಳೆ ಸುಟ್ಟು ಕಟ್ಟಿ, ನಾನು ಸುಧಾಕರ್ ಶೆಟ್ಟಿಗೆ ಹೇಳ್ತಿದ್ದೆ, ಒಳ್ಳೆ ನಿಮ್ ತರ ನೈಸ್ ಇದೆ ಕಣ್ರಿ ಈ ಆನೆ. ಹೇಳ್ತಾ ಇಲ್ರಿ ನಿನ್ನೆ ತಮಾಷೆ ಹೇಳಿದ್ದಲ್ಲ ನಾನು, ನೈಸ್ ಇದೆ ಈ ಆನೆ ನೋಡಿದ್ರೆ ಸುಕ್ಕತ್ತಿ ಹೋಗ್ಯದಲ್ರಿ ಅಂತ. ನಮ್ಮ ಪರಿಸ್ಥಿತಿ ಯಾವುದು ಹಿಡಿದ್ರು ಅಂತೇಳಿ ನಿನ್ನೆ ಯಾರೋ ಕೇಳಿದ್ರೆ ಹಿಂದ್ಗಡೆಯಿಂದ ಬರ್ತಾರೆ ಕಾಂಗ್ರೆಸ್ ಗೂಂಡಾಗಳು. ಯಾವನು ಹೇಳಿತ್ತು? ನಾನು ನೀವ್ ಈ ಗೂಂಡಾಗಿರಿನ ಆನೆ ಹಿಡಿಯೋದ್ರಲ್ಲಿ ತೋರಿಸ್ರಪ್ಪ, ನೀವ್ ಯಾತಕ್ ನಮ್ದೇ ತೋರಿಸ್ತೀರಿ? ನಾನ್ ನಿನ್ನೆ ಅಲ್ಲೇ ಹೇಳಿದೆ, ಇಲ್ಲ ಹೋಗಕ್ ಬರ್ತೀರಿ, ಇಲ್ಲಿ ಹೋಗಕ್ ಬರ್ಬೇಡಿ. ಇದು ಯಾರೋ ಕೇಳ್ತಾ ಇದ್ದಾರೆ, ನಾವು ಇದನ್ನೆಲ್ಲ ಕೇಳ್ತಾ ಕೂರಕ್ಕಾಗಲ್ಲ. ಅವನು ಯಾರೋ ಒಬ್ಬ ಇವತ್ತು ಹಾಕಿದಾನೆ, ಯುವ ಪಡ ಶಾಸಕರಿಗೆ ಬೆಂಬಲವನ್ನು ಘೋಷಣೆ ಕೊಡಿ, ವಿಚಾರದ ಮೇಲೆ ಕೊಡಿ.
ನಿಮ್ ಶಾಸಕರ ನಡವಳಿಕೆಯನ್ನ ನೋಡ್ಕೊಂಡು ಕೊಡಿ. ಅವರಂತೂ ಒಪ್ಕೊಂಡ್ರು ವಿನೋದ್ ಹೊಡಿಯಕ್ ಹೋಗಿದ್ದು ಹೌದು ನಾವು ಅಂತ ನಿನ್ನೆ ಅವ್ರು ಪೋಸ್ಟ್ ಮಾಡಿದಾರಲ್ಲ, ಯುವ ಪಡೆಯ ಬೆಂಬಲ ಅಂತೇಳಿ. ಅದ್ ಯಾಕೆ ಹೋಗಿದ್ದಂತೆ ಅಂದ್ರೆ ಇವನ ಆಕ್ರೋಶದಲ್ಲಿ ಮಾತನಾಡಿದ್ರಂತೆ, ಅದಕ್ಕೆ ಹೊಡಿಯಕ್ ಹೋಗ್ಬಿಟ್ರಂತೆ. ನೀವು ಹಂಗಾರೆ ಆಕ್ರೋಶದಲ್ಲಿ ಮಾತಾಡಿದ್ರೆ ಜನ ಇಟ್ಕೊಂಡು ಬಿದ್ದಿರೋರು ಎದುರುಗಡೆ ಯಾಕೆ ಆಕ್ರೋಶದಲ್ಲಿ ಮಾತಾಡ್ತಾರೆ ಹೇಳಿ? ಇಲ್ಲಿರೋರೆಲ್ಲರೂ ಇದಿರಲ್ಲ, ನಿಮ್ಮ ತೋಟದಲ್ಲಿ ನೀವಲ್ಲಿ ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ರಾತ್ರಿ ಹೋಗಬೇಕು, ಹಗಲು ಹೋಗಬೇಕು. 3 ಫೇಸ್ ಕರೆಂಟ್ ಕೊಟ್ಟಿರೋದು ರಾತ್ರಿ ಹಗಲಲ್ಲ. ನೀವು ರಾತ್ರಿ ಹೋದಾಗ ನಿಮ್ಮ ಕಾಫಿ ತೋಟದೊಳಗಡೆ ಕರಿ ಆನೆ ನಿಂತಿದ್ರೆ ಕಾಣುತ್ತಾ? ನಾವು ಹೋಗಿ ಅಲ್ಲಿ ಸ್ವಿಚ್ ಹಾಕ್ಲಿಕ್ಕೆ ಹೋದ್ರೆ ಸಾವು ಯಾರದ್ದಾಗತ್ತೆ? ನಮ್ಮ ಸಾವು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ನಮ್ಮ ಸಾವು ನಮ್ಮ ಕಣ್ಣೆದುರುಗಡೆ ಕಂಡಿದ್ದಕ್ಕೆ ನಾವು ಆಕ್ರೋಶ ಭರಿತರು ಆಗ್ತಾರೆ ರೈತರನ್ನ ನೀವು ಶಾಸಕರು ನಮ್ಮ ಪರ ಇರಬೇಕಾಗಿತ್ತು. ನೀವೇನ್ ಮಾಡಿದ್ರಿ? ಇವತ್ತಿನ ಚಳವಳಿಗೆ ಕಡಿಮೆ ಜನ ಬರಲಿ ಅಂತ ಹೇಳಿ ನಿನ್ನೆ ಎಷ್ಟು ಜನ? 8 ಜನರ ಹೆಸರೇನೋ ಬರ್ಕೊಂಡಿದ್ದೀರಿ. ಇನ್ನು ಉಳಿದಿರೋರು ಇತರೆ 20 ಜನ. ನಿಮಗೆ ಯಾವ್ಯಾವ ಒಂದು ಕಾಣ್ತಾನೋ ಅವನ್ನೆಲ್ಲ ಇದ್ದಾರೆ. ಅವ್ನು ಯಾರೋ ಅಂಗಡಿಯಲ್ಲಿ ಕೂತಿದ್ದಂತೆ, ಕುತ್ತಿಗೆ ಕೈ ಹಾಕಿ ಎಳ್ಕೊಂಬಂದ್ರಂತೆ. ಅವ್ನು ಹೇಳೋದು, ನನ್ನ ಮಗು 6 ತಿಂಗಳಣ ಸಂತೆಗೆ ಸಾಮಾನಿಗೆ ಬಂದೀನಿ, ನನ್ನ ಹಿಡ್ಕೊಂಬಂದಾರೆ. ನಮ್ಮ ವ್ಯಾನಿಗೆ ತುಂಬಿದ್ರು. ನನ್ನ ಹಿಡ್ಕೊಂಬಂದಾರಣ, ನಾನ್ ಕಲ್ಲು ಹೊಡೆದಿಲ್ಲ ಅಣ್ಣ ಅಂತಾನೆ. ಅಲ್ಲಿ ಪಕ್ಕದಲ್ಲಿ ಕೂತಾನೆ ಹೇಳ್ತಾನೆ, ಮತ್ ನನ್ನ ಕಲ್ಲು ಹೊಡೆದಿತ್ತು ಅಂತಾನೆ ಹಿಡ್ಕೊಂಬಂದ್ರಲ್ಲ. ಸೆಟ್ರೆ ನಾನು ನೀವು ಇಬ್ರು ಅಕ್ಕಪಕ್ಕನೆ ಕೂತೀವಿ ಹೇಳ್ತಾರೆ ಅವರು. ಈ ರಂಜಿತ್ ಹೇಳ್ತಾರೆ 4 ಜನ ಹೇಳಿದ್ರಂತೆ, ನಮ್ಮ ಹತ್ರ 2 ಜನ ಹೇಳಿದ್ರು. 4 ಜನ ಇವನೇ ಕಲ್ಲು ಹೊಡೆದಿದ್ದು. ಕಲ್ಲು ಹೊಡೆಯೋರು ಪೊಲೀಸರೇ, ಗಾಯ ಮಾಡ್ಕೊಳ್ಳೋರು ಪೊಲೀಸರೇ. ಯಾಕೆ ಅಂದ್ರೆ ಬೇರೆಯವ್ರ ಮೇಲೆ ಕೇಸ್ ಹಾಕ್ಲಿಕ್ಕಾಗಿ ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತೀರಿ. ಈ ದೌರ್ಜನ್ಯವನ್ನು ನಿಲ್ಲಿಸಿ. ನಾನು ಇದನ್ನ 83ನೇ ಇಸ್ವಿಯಲ್ಲಿ ರೈತ ಸಂಘದ ಚಳವಳಿಯಲ್ಲಿ ಕೈಮರದ ಲಾಠಿ ಚಾರ್ಜ್ ನಲ್ಲಿ ಪೆಟ್ಟಿದ್ದವನು ನಾನು. SP ಪಾವಟೆ ಅವರು ಅವತ್ತು ಲಾಠಿ ಚಾರ್ಜ್ ಮಾಡಿದ್ರು. ನಾನು ಶಾಸಕನಾದ ಮೇಲೆ ಕೊಪ್ಪದ ಬಸ್ ಸ್ಟ್ಯಾಂಡ್ ನಲ್ಲಿ ಧರ್ಮ್ ಸಿಂಗ್ ಸರ್ಕಾರ ನನ್ನನ್ನು ಸೇರಿಸಿ ತಗೊಂಡೋಗಿ ಜೈಲಿಗೆ ಹಾಕಿ ಲಾಠಿ ಚಾರ್ಜ್ ಮಾಡಿದ್ದ ನಾನು ನೋಡಿದೆ. ಆದ್ರೆ ಶಾಸಕರು ನಿಂತು ಲಾಠಿ ಚಾರ್ಜ್ ಆಗಿದ್ದು ಈ ಗೂಂಡಾ ಶಾಸಕ, ನಮ್ಮ ಶಾಸಕನಿಂದ ಮಾತ್ರ ಸಾಧ್ಯ. ಬಿಟ್ರೆ ಬೇರೆ ಯಾರೇ ಆದ್ರೂ ಏನ್ ಮಾಡ್ತಿದ್ರು ಗೊತ್ತಾ? ನಾನು ಹೋದ್ಮೇಲೆ ಬೇಕಾದ್ರೆ ಹೊಡ್ಕೊಳ್ಳಿ, ನಾ ಇರೋದ್ರಲ್ಲಿ ಹೊಡಿಬೇಡಿ ಅಂತ. ಹೊಡೆಯಕ್ ಶುರುವಾಗಿದ್ರೆ ನನಗ್ ಹೊಡೆದು ಉಳುವರಿಗೆ ಹೊಡೀರಿ ಅಂತ ಅಡ್ಡ ನಿಂತು ಒಂದು ಫೋರ್ಸ್ ಕೊಡ್ತಿದ್ರು. ಇವ್ರು ಏನೂ ಇಲ್ಲಪ್ಪ, ಎಂಜಾಯ್ ಮಾಡ್ಕೊಂಡು ಹೆಂಗ್ ಬೀಳ್ತಾ ಇದಾವೆ, ಬೀಳ್ಲಿ. ಇವನಿಗೆ ಶಿವರಾಜಿಗೆ ಎಷ್ಟು ಬಿತ್ತು ಕೇಳಿದ್ರಂತೆ. ನನಗ್ ಪೆಟ್ಟು ಬೀಳಲೇಬೇಕು ಅಂದ್ರೆ ಅಷ್ಟು ಜನರಿಗೆ ಹೊಡೆಸ್ಬೇಡಿ ಶಾಸಕರೇ, ನಂಗೆ ಒಂದೇ ಹೊಡೆಸಿ, ಎಂತ ಕುಳಿದವರಿಗೆಲ್ಲ ಹೊಡೆಸ್ತೀನಿ. ಈ ದೌರ್ಜನ್ಯವನ್ನು ನಿಲ್ಲಿಸಿ. ನಾವು ಕೇಳ್ತಾ ಇದ್ದೇವೆ, 13 ಜನರ ಸಾವಾಗಿರೋ ಮನೆಗೆ ಕೆಲಸ ಕೊಡಿ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡಿ, ಮತ್ತು ಪರ್ಮನೆಂಟ್ ರೈಲ್ವೆ ಬ್ಯಾರಿಕೇಡ್ ಹಾಕ್ರಿ. ದೀಪಾವಳಿಯ ಸೀರಿಯಲ್ ಸೆಟ್ಟಿನ ತರದ ಆ ನೇತಾಕುವ ಕಾರ್ಯಕ್ರಮ ಸಾಹುಕಾರರ ತೋಟಕ್ಕೆ ನಡೀಬಹುದು. 100 ಎಕರೆಗಳ ಜಾಗದ ಕಾಡಿನಲ್ಲಿ ಇದು ನಡೆಯಲ್ಲ, ಇದು ನಡಿಬಾರದು. ಇದು ದುಡ್ಡು ಮಾಡುವ ಕಾರ್ಯಕ್ರಮ. ಆ ದುಡ್ಡಿನ ಮದುವೆ ಇವತ್ತು ನಿಮ್ಮನ್ನು ಈ ತರ ಆಡಿಸ್ತಾ ಇರೋದು. ಆ ಮದದಿಂದ ನೀವು ಹಿಂಗ ಆಡ್ತಾ ಇದ್ದೀರಿ ಅಂತ ಹೇಳುವಂತದ್ದನ್ನ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ಪಾಪದವ್ರು ಪೆಕ್ತಿದ್ರು.